ಸೊ ಈಗ ನಾನು ಫ್ರಂಟ್ ಪಾರ್ಟ್ ಅನ್ನೋದು ಕಟ್ ಮಾಡ್ಕೊತಾ ಇದ್ದೀನಿ. ಸೇಮ್ ಅದೇ ರೀತಿ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹೇಳ್ಕೊಳ್ಳೋಣ. ಸೊ ನಾನು ಇದೇನು ಕಟ್ ಮಾಡಿದ್ದೀನಿ ಅದ್ರ ಆಪೋಸಿಟ್ ಕಟ್ ಮಾಡ್ತಿದ್ದೀನಿ. ಓಕೆನಾ, ಗೊತ್ತಾಗ್ತಿದೆಯಾ? ಸೊ ಈಗ ನಮಗೆ 13.5 ಲೆಂತ್ ಅಲ್ವಾ? ಸೊ 13.5ಗೆ ನಾವು 2.5 ಇಂಚ್ ಅನ್ನೋದು ಆ್ಯಡ್ ಮಾಡಬೇಕು ಫ್ರಂಟಲ್ಲಿ. ಓಕೆನಾ, 13.5 ಅಂದರೆ ನಮಗೆ 2.5 ಇಂಚ್ ಅಂದರೆ 14.5, 15.5, 16 ಇಂಚು. ಸೊ 2 ಸೈಡು ಅದೇ ರೀತಿ 16 ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೊತಿದ್ದೀನಿ. ಸೊ ನಾವು ಬ್ಯಾಕಲ್ಲಿ 5 ಇಂಚನ್ನು ತೊಗೊಂಡಿದ್ವಿ. ಸೊ ಫ್ರಂಟಲ್ಲಿ ಕೂಡ ನಾವು 5 ಇಂಚ್ ಅನ್ನೋದೇ ತೊಗೊಳೋಣ. ಇಲ್ಲೂ ಕೂಡ ಅಷ್ಟೇ 5 ಇಂಚನ್ನು ತೊಗೊಳೋಣ. ಇಲ್ಲೊಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕೊಳ್ಳೋಣ. ಸೊ ನಾವು ಬ್ಯಾಕಲ್ಲಿ ಆರ್ಮೋಲ್ ಬಂದು ಚೆಕ್ ಮಾಡ್ಕೊಳ್ಳೋಣ. 4.25 ಇಂಚನ್ನು ತೊಗೊಂಡಿದ್ದೀವಿ. ಸೊ ಇಲ್ಲೂ ಕೂಡ ಅಷ್ಟೇ 4.25 ಇಂಚು ತೊಗೊಳೋಣ. ಓಕೆನಾ? ಸೊ ನಾವು ಇಲ್ಲಿಂದ 3/4 ಇಂಚ್ ಅನ್ನೋದು ಆ್ಯಡ್ ಮಾಡಬೇಕು. ಸೊ ನಾವು ಬ್ಯಾಕ್ ಸೈಡ್ 1 ಇಂಚ್ ತೊಗೊಂಡಿದ್ರಿ. ಸೊ ನಾವು 3/4 ಫ್ರಂಟ್ ಸೈಡು 3/4 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ಸೊ ಇದು ನಾವು 8.5. ಸೊ ಅದಕ್ಕೆ ಈಗ ಫ್ರಂಟಲ್ಲಿ ನಾವು ಅರ್ಧ ಇಂಚ್ ಅನ್ನೋದು ಮಾರ್ಜಿನ್ ಆ್ಯಡ್ ಮಾಡಬೇಕು. ಸೊ ಅರ್ಧ ಇಂಚು ಮಾರ್ಜಿನ್ ಏನಕ್ಕೆ ಆ್ಯಡ್ ಮಾಡ್ತೀರಿ ಅಂದರೆ, ಸೊ ನಾವು ಇಲ್ಲೊಂದು ಟಕ್ಸ್ ಅನ್ನೋದು ಹಿಡಿತೀರಿ. ಸೊ 1/2 ಇಂಚ್ ಅನ್ನೋದು ಯಾಕೆ ಆ್ಯಡ್ ಮಾಡ್ತೀರಿ ಅಂದರೆ, ಇಲ್ಲಿ ಫ್ರಂಟಲ್ಲಿ ಒಂದು ಟಕ್ಸ್ ಹಿಡಿತೀರಿ. ಸೊ ಅದಕ್ಕೋಸ್ಕರ ಅರ್ಧ ಇಂಚು ನಾವು ಲೂಸಿಂಗನ್ನು ಆ್ಯಡ್ ಮಾಡಬೇಕು. ಓಕೆನಾ, ಅರ್ಧ ಇಂಚನ್ನ ಸೇರಿಸ್ಕೊಬೇಕು ಇಲ್ಲಿ. ಸೊ ಸೇಮು 3 ಇಂಚು ಶೋಲ್ಡರ್ಗೋಸ್ಕರ, ಸೊ 2 ಇಂಚು ನೆಕ್ಗೋಸ್ಕರ. ಸೊ ಫಸ್ಟು ಆರ್ಮೋಲ್ ಅನ್ನೋದು ನಾವು ಚೆಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಫ್ರಂಟ್ ಆರ್ಮೋಲ್ ಕೂಡ ಅಷ್ಟೇ 1/2 ಇಂಚ್ ಅನ್ನೋದು ಎಕ್ಸ್ಟ್ರಾ ಬರಬೇಕು. ಓಕೆನಾ, 7.5 ಇದೆ ಅಲ್ವಾ? ಸೊ ನಮಗೆ ಇಲ್ಲಿ 8.5 ಅನ್ನೋದು ಬರಬೇಕು. ಸೊ ಅದನ್ನು ನಾವು ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿದೆಯಾ ಇಲ್ಲ. ಇಲ್ಲಿ 1/2 ಇಂಚ್ ಅನ್ನೋದು ನಾವು ಸ್ಟಿಚಿಂಗಿಗೆ ಬಿಡಬೇಕು. ಸೊ 8.25 ಅನ್ನೋದು ಬರ್ತಿದೆ, ಪರವಾಗಿಲ್ಲ, ಏನೂ ಆಗೋದ್ರಿಲ್ಲ. ಅದು 1 ಪಾಯಿಂಟ್ ಅನ್ನೋದು ನಾವು ಈ ಟಕ್ಸ್ ಏನಿದೆ 1 ಪಾಯಿಂಟ್ ಅನ್ನೋದು ನಾವು ಕಮ್ಮಿ ಮಾಡ್ಕೊಬೋದು. ಇಲ್ಲ ಅಂದರೆ ನಮಗೆ ಕರೆಕ್ಟಾಗಿ ಬೇಕು ಅಂದರೆ 4.25 ಇಂಚ್ ಏನಿದೆ, ಸೊ ಅದಕ್ಕೆ ಇನ್ನೊಂದು 1/4 ಇಂಚ್ ಅನ್ನೋದು ಆ್ಯಡ್ ಮಾಡಿ. ಸೊ ಈ ರೀತಿ ಮಾಡೋದ್ರಿಂದ ಇನ್ನೂ ಫಿಟ್ಟಿಂಗ್ ಅನ್ನೋದು ಯಾವುದೇ ರೀತಿ ರಿಂಕಲ್ಸ್ ಬರೋದಿಲ್ಲ. ಈ ಫ್ರಂಟಲ್ಲಿ 1/4 ಇಂಚ್ ಅಥವಾ ಅರ್ಧ ಇಂಚು ಡೌನಿಂಗ್ ಮಾಡೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿಂದ ನಾವು ಮತ್ತೆ 3/4 ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೊಬೇಕು 3/4 ಇಂಚ್ಗೆ. ಸೊ ಈಗ ಒಂದು ರೌಂಡ್ ಶೇಪನ್ನು ಕೊಟ್ಕೊಬೇಕು. ಈಗ ನಾವು ಕೊಟ್ಕೊಂಡು ನಾವು ಮತ್ತೆ ಚೆಕ್ ಮಾಡ್ಕೊಳ್ಳೋಣ. ಈಗ ಸೊ ನಮಗೆ ಕರೆಕ್ಟಾಗಿ 8.5 ಇಂಚ್ ಅನ್ನೋದು ಬಂದಿದೆ. ಸೊ ನೋಡ್ಬೋದು. ಈಗ ಫ್ರಂಟ್ ನೆಕ್ ನೋಡ್ಕೊಳ್ಳೋಣ. 6.25 ಇದೆ. ಸೊ ಅದಕ್ಕೆ ನಾನು 1/2 ಇಂಚ್ ಆ್ಯಡ್ ಮಾಡಿ 7.25ಗೆ ಮಾರ್ಕ್ ಹಾಕ್ಕೊತಿದ್ದೀನಿ. ಸೊ ಇಲ್ಲಿ ಮೇಲೆ 2 ಇಂಚ್ ಇದೆ ನೆಕ್ಕಿಗೆ. ಸೊ ನಾನು ಇಲ್ಲಿ ಕೂಡ 2 ಇಂಚ್ ಅನ್ನೋದೇ ಇದು ಮಾಡ್ತೀನಿ, ಯಾಕಂದರೆ ಇದು ಗೇಜ್ ಆಗಿರೋ ಬ್ಲೌಸು. ನಿಮಗೆ ಡೀಪ್ ಬೇಕು ಅನಿಸಿದ್ರೆ ಬೇಕಾದ್ರೆ ಇಲ್ಲಿ ನೀವು ಒಂದು 1/4 ಇಂಚು, ಅರ್ಧ ಇಂಚು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಮ್ಮಿ ಅನ್ನೋದು ಮಾಡ್ಕೊಬೋದು ಇಲ್ಲಿ ಈ ರೀತಿ. ಸೊ ಇಲ್ಲಿ ಏನಿಲ್ಲ, ಜಸ್ಟ್ ಒಂದು ರೌಂಡ್. ಒಂದು ವೇಳೆ ಬಿಗಿನರ್ಸ್ ಏನಾದರೂ ಹೊಲಿತಿದ್ರೆ ಸೊ ಅವ್ರಿಗೆ ಮೇನ್ ಪ್ರಾಬ್ಲಮ್ ಬಂದು ಶೋಲ್ಡರ್ ಡ್ರಾಪ್ ಆಗಿಬಿಡುತ್ತೆ. ನಾವು ಹೊಲಿದ ತಕ್ಷಣ ಭುಜ ಅನ್ನೋದು ಜಾರುತ್ತೆ, ಕೂರೋದಿಲ್ಲ ಅಂದಾಗ ನಾವು ಇದೇನು ಹಾಕ್ಕೊಂಡಿರ್ತೀರಿ 5 ಇಂಚ್ ಅನ್ನೋದು ಲಾಸ್ಟ್ ಮಾರ್ಕಿಂಗು, ಅಲ್ಲಿಂದ ಶೋಲ್ಡರ್ ಲೈನಿಂದ ನೆಕ್ ಕಡೆಗೆ 1/4 ಇಂಚ್ ಅನ್ನೋದು ಡೌನಿಂಗ್ ಮಾಡ್ಕೊಬೇಕು. ಅಂದರೆ ನೆಕ್ ಕಡೆ ಆ 1/4 ಇಂಚ್ ಅನ್ನೋದು ನಾವು ಡೌನಿಂಗ್ ಅನ್ನೋದು ತೆಗಿಬೇಕು.
ಈ ರೀತಿ ಮಾಡೋದ್ರಿಂದ ನೀವು ಒಂದು ಸೆಕೆಂಡ್. ಸೊ 1/4 ಇಂಚ್ ಅನ್ನೋದು ಮಾಡೋದ್ರಿಂದ ಯಾವುದೇ ರೀತಿ ನೆಕ್ ಅನ್ನೋದು ಶೋಲ್ಡರ್ ಆಗೋದಿಲ್ಲ. ಇದು ಆಲ್ರೆಡಿ ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ಓಕೆನಾ? ಬಿಗಿನರ್ಸ್ಗೆ ಹೇಳ್ತಿರೋದು, ಯಾಕಂದರೆ ಅವ್ರಿಗೆ ಹೇಳ್ದು ಸ್ಟಿಚ್ ಮಾಡೋದು, ಒಂದೊಂದ್ಸಲ ಜಾಸ್ತಿ ಬಟ್ಟೆ ತೊಗೊಂಡು ಸ್ಟಿಚ್ ಮಾಡೋದು, ಈ ರೀತಿ ಎಲ್ಲ ಮಾಡಿದಾಗ ಆ ರೀತಿ ಆಗುತ್ತೆ. ಸೊ ಈಗ ನಾವು ಬೆಲ್ಟ್ ಪಟ್ಟಿ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಸೊ ಈ ಕಡೆಯಿಂದ ನಾನು 3/4 ಇಂಚಿಗೆ, ಸೊ ಕಾಣಿಸ್ತಿಲ್ಲ, ಸೊ ಇಲ್ಲಿಂದ ನಾನು 3/4 ಇಂಚಿಗೆ ಮಾರ್ಕ್ ಹಾಕ್ಕೊತೀನಿ. ಓಕೆನಾ? ಮತ್ತು ಇಲ್ಲಿಂದ ನಾವು ಈ ಲೈನ್ ಅನ್ನೋದು ಏನು ಹಾಕ್ಕೊಂಡಿರ್ತೀರಿ, ಸೊ ಅಲ್ಲಿಂದ ಎನಿ ಸೈಜ್, ನೀವು ಯಾವುದೇ ಸೈಜಲ್ಲಿರಿ, ಸೊ ಇಲ್ಲಿಂದ 3 ಇಂಚ್ ಅನ್ನೋದು ನಮಗೆ ಸಾಕಾಗುತ್ತೆ. ಮತ್ತು ಇಲ್ಲಿ ಕೂಡ ಅಷ್ಟೇ 2/4 ಇಂಚ್ ಅನ್ನೋದು ಎನಿ ಸೈಜ್ ನೀವು 2/4 ಇಂಚ್ ಅನ್ನೋದೇ ಮಾಡ್ಕೊಬೋದು. 41 ಆ ರೀತಿ ಬಂದಾಗ ಇಲ್ಲಿಂದ ಇದು ಓಕೆ, 3 ಇಂಚ್ ಓಕೆ. ಇಲ್ಲಿಂದ ಬಂದಾಗ ಒಂದು ಅವರು ಲೆಂತ್ ಕೂಡ ಅಷ್ಟೇ ಇರುತ್ತೆ, ಬಷ್ಟೆ ಹಾಕೋದು ಅವ್ರದ್ದು ಸ್ವಲ್ಪ ಹೆವಿಯಾಗಿರುತ್ತೆ. ಸೊ ಹಂಗಾಗಿ ನಾವೇನು ಮಾಡಬೇಕು, ಇಲ್ಲಿಂದ 3 ಇಂಚ್ ಅಷ್ಟೇ, 1/4 ಇಂಚ್ ಅಷ್ಟೇ. 40 ಸೈಜ್ವರೆಗೂ ನೀವು ಇಲ್ಲಿಂದ ಇಲ್ಲಿಗೆ 2/4 ಇಂಚ್ ಅನ್ನೋದೇ ತೊಗೊಳ್ಳಿ. ಸೊ ಈ ಸೈಡ್ ಬಂದು ನಾನು 3/4 ಇಂಚ್ ತೊಗೊತಿದ್ದೀನಿ. ಸೊ ಈಗ ನಾವು ಈ ಮಾರ್ಕ್ ಅನ್ನೋದು ಸೇರಿಸ್ಕೊಬೇಕು. ಕಾಣಿಸಿದೆಯಾ? ಫಸ್ಟು ನಾವು ಇಲ್ಲಿ ಚೂಪಾಗ ಅನ್ನೋದು ಮಾರ್ಕ್ ಮಾಡಿಕೊಂಡು, ಸೊ ಇದು ಹೋಗ್ತಾ ಹೋಗ್ತಾ ಈ ಲೈನ್ಗೆ ಟಚ್ ಆಗಬೇಕು. ಮತ್ತು ಈ ಲೈನಿಂದ ನಾವು ಲಾಸ್ಟ್ ಏನು ಮಾಡ್ಕೊಂಡಿರ್ತೀರಿ ಈ ಲೈನ್ಗೆ ಟಚ್ ಆಗಬೇಕು ನಮಗೆ. ಸೊ ಕಾಣಿಸ್ತಿದೆ ಅಂದ್ಕೊತೀನಿ ಕ್ಲಿಯರಾಗಿ. ಸೊ ಮತ್ತು ಇಲ್ಲಿಂದ 3 ಇಂಚಿಗೆ ನಾವು ಈ ರೀತಿ ಒಂದು ಮಾರ್ಕ್ ಮಾಡ್ಕೊಬೇಕು. ಸೊ ನಮಗೆ ಸೊಂಟ ಬಂದು 7/4 ಇಂಚಿದೆ. ಸೊ 7/4ಗೆ ನಾವು 2 ಇಂಚು ಮಾರ್ಜಿನನ್ನು ತೊಗೊಂಡಿದ್ದೀವಿ. ಸೊ 2 ಇಂಚ್ ಸೇರಿಸಿದ್ರೆ 7/4ಗೆ 7/4, 8/4, 9/4 ಇಂಚ್ ಅನ್ನೋದು ಫಸ್ಟು ಈ ರೀತಿ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಬೇಕು. ಓಕೆನಾ? ಮತ್ತು ಇದು ಎಕ್ಸ್ಟ್ರಾ ಏನಿರುತ್ತೆ 2 ಇಂಚ್ ಮಿಕ್ಕಿದೆ, ಆ 2 ಇಂಚ್ ಅನ್ನೋದು ನಮಗೆ ಇಲ್ಲಿ ಡಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ 7/4 ಅನ್ನೋದು ನಮಗೆ ಸೊಂಟ ಇದೆ, ಅದಕ್ಕೆ 2 ಇಂಚ್ ಆ್ಯಡ್ ಮಾಡಿದ್ರೆ ನಮಗೆ 9/4 ಅನ್ನೋದು ಸಿಗುತ್ತೆ. ಸೊ ಎಕ್ಸ್ಟ್ರಾ ನಮಗೆ 2 ಇಂಚ್ ಸಿಕ್ಕಿದೆ ಇಲ್ಲಿ. ಇವ್ರ ಸೈಜ್ಗೆ ಇಷ್ಟು ಸಾಕು. ಓಕೆನಾ? ಆ 2 ಇಂಚ್ನ ನಾನು ಫಸ್ಟ್ ಈ ಮಾರ್ಕ್ ಏನು ಮಾಡಿದೆ 3 ಇಂಚು, ಅದಾದ ನಂತರ ನಾನು 2 ಇಂಚ್ ಅನ್ನೋದು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಏನಕ್ಕಿದು ನಮ್ಮ ಡಾಟಿಗೋಸ್ಕರ. ಸೊ ಇಲ್ಲಿಂದ ನಾವು 2.5 ಇಂಚ್ಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ಓಕೆನಾ? ಮತ್ತು ನಾವು ಇನ್ನೊಂದು ಡಾಟ್ ಮಾಡೋಕ್ಕೆ ಈ ಲೈನ್, ಈ ಟೇಪ್ ಅನ್ನೋದು ಇಲ್ಲೇ ಪ್ಲೇಸ್ ಮಾಡಿ. ಬಿಗಿನರ್ಸ್ಗೆ ಹೇಳ್ತಿದ್ದೀನಿ, ಇಲ್ಲೇ ಟೇಪ್ ಇಲ್ಲೇ ಇಟ್ಬಿಟ್ಟು ಈ ರೀತಿ ಇಟ್ಕೊಂಡು, ಸೊ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ. ನೀವು ಮಾರ್ಕ್ ಹಾಕ್ಕೊಂಡು ಒಂದು ಸ್ಟ್ರೈಟಾಗಿ ಒಂದು ಕ್ರಾಸಾಗಿ ಒಂದು ಲೈನ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ ನಿಮಗಿಲ್ಲಿ. ಸೊ ಆದಾಗ ನಿಮಗೆ ಡಾಟ್ ಲೆಂತ್ ಅನ್ನೋದು ನೋಡ್ಕೊಳ್ಳಿ. 4 ಇಂಚ್ ತೊಗೊತಿದ್ದೀನಿ ನನಗೆ. ಇದು ತುಂಬ ಹತ್ರ ಬಂದರೂ ಒಂದು ಸ್ವಲ್ಪ ಟೈಟ್ ಅಂತ ಅನಿಸುತ್ತೆ. ಅಟ್ಲೀಸ್ಟ್ ಒಂದು 2 ಇಂಚು ಅಥವಾ 2.5 ಇಂಚ್, ಎಷ್ಟು 2.5 ಇಂಚ್ ಅನ್ನೋದು ನನಗಿಲ್ಲಿ ಗ್ಯಾಪ್ ಸಿಗುತ್ತೆ. ಇದು ಬೇಕೇ ಬೇಕು. ತುಂಬ ಚೂಪಾಗಿ ನಾವು ಮಾಡಿದ್ರೂ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ಇದು ಪರ್ಫೆಕ್ಟಾಗಿರುತ್ತೆ. ಸೊ ಈಗ ಇಲ್ಲಿ 4 ಇಂಚ್ ಬಂದಿದೆಯಲ್ಲ, ಸೊ ಈ ಕಡೆನೂ 4 ಇಂಚೇ ಬರಬೇಕು. ಸೊ ಈ ಕಡೆಗೆ ಹೋದ್ರೂ ನಮಗೆ 4 ಇಂಚೇ ಬರಬೇಕು. ಸೊ ನನಗೆ ಕರೆಕ್ಟಾಗಿ ಈಗ ನೋಡ್ಬೋದು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ 4 ಇಂಚ್ ಅನ್ನೋದು ಸಿಕ್ತಿದೆ. 1/2 ಇಂಚ್ ಅನ್ನೋದು ನಾವಿಲ್ಲಿ ಡಾಟ್ ಹಿಡಿತೀರಿ. ಇಲ್ಲಿ 1/2 ಇಂಚ್ ನಾವು ಬಿಟ್ಟಿರ್ತೀರಲ್ವ, ಸೊ ಏದಕ್ಕೆ ಬಿಟ್ಟಿದ್ದೀರಿ ಅಂದರೆ ಈ ಡಾಟ್ಗೋಸ್ಕರ ನಾವು ಬಿಟ್ಟಿದ್ದೀರಿ. ಸೊ ನೋಡ್ಬೋದು ಈ ಲೈನು ಮತ್ತು ಈ ಲೈನು ನಮಗೆ ಯಾವಾಗೂ ಅಷ್ಟೇ ಕರೆಕ್ಟಾಗಿರಬೇಕು. ಇಲ್ಲಾಂದರೆ ಇದರಿಂದ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ. ಕಟ್ಟಿಂಗ್ ಮಾಡೋಕ್ಕಿಂತ ಮುಂಚೆನೇ ಈ ಡಾಟ್ ಲೈನ್ನ ನೋಡ್ಕೊಬೇಕು. ಆ ಕಡೆ ಈ ಕಡೆ ಲೈನ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದು ಚೆಕ್ ಮಾಡಿಬಿಟ್ಟು ಆಮೇಲೆ ನಾವು ಕಟ್ಟಿಂಗ್ ಅನ್ನೋದು ಮಾಡ್ಕೊಬೇಕು. ಸೊ ಇಲ್ಲಿಂದ ನಾವು 2 ಇಂಚ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡೋಣ. ಸೊ ಇಲ್ಲಿ ಫ್ರಂಟ್ 4 ಇದೆ. ಸೊ ನಾನು ಇಲ್ಲಿ 2 ಇಂಚ್ಗೆ ಹಾಕ್ಕೊತಿದ್ದೀನಿ. 1/4 ಇಂಚ್ ಅನ್ನೋದು ನಾವು ಇಲ್ಲಿ ಡೌನಿಂಗ್ ಅನ್ನೋದೇ ಬರಬೇಕು. ಸೊ ಇದೇನಿದೆ 4.5. ಸೊ 4.5 ಅರ್ಧ ಅಂದರೆ ಒಂದು ಸೆಕೆಂಡ್, ಅರ್ಧ ಅಂದರೆ 2.25 ಬರ್ತಿದೆ. ಸೊ ನಾವು 2.25 ಅನ್ನೋದು ತೊಗೊಬಾರ್ದು. ಸೊ 2 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ಈ ಕಡೆ ಮೇಲೆ ಅನ್ನೋದು 2.25 ಸೊ ಆದಷ್ಟು ಈ ನಾವು ಸೆಂಟರ್ ಡಾಟ್ ಏನಿದೆ ಉಕ್ಸ್ಪಟ್ಟಿ ಕಡೆ, ಸೊ ಅದನ್ನು ಒಂದು ಸ್ವಲ್ಪ ಡೌನ್ಗೆ ಮಾರ್ಕ್ ಮಾಡ್ಕೊಬೇಕು. ಯಾಕೆ ಈ ರೀತಿ ಮಾರ್ಕ್ ಮಾಡ್ಕೊಬೇಕು ಅಂದರೆ,
ಸೊ ಇದು ಇಲ್ಲಿಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಡಾಟ್ ಹಿಡಿದಾಗ ಆಟೋಮೆಟಿಕ್ಕಾಗಿ ನೋಡಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ, ಆಟೋಮೆಟಿಕ್ಕಾಗಿ ಇದನ್ನು ನಮ್ಗೆ ಈ ರೀತಿ ಬರುತ್ತೆ. ಅದೇ ನಾವು ಒಂದು ಸ್ವಲ್ಪ ಮೇಲೆ ಹಿಡಿದ್ರೆ ಅದೊಂದು ಸ್ವಲ್ಪ ಆ ಕಡೆ ಹೋಗುತ್ತೆ. ಬಿಗಿನರ್ಸ್ಗೆ ಇದು ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ದೀನಿ. ಸೊ ನೋಡ್ಬೋದು. ಸೊ ಇದನ್ನು ಈ ರೀತಿ ಯಾವುದೇ ಬ್ಲೌಸ್ ಕಟ್ ಮಾಡಿದ್ರು ಅಷ್ಟೇ ನೀವು ಇಲ್ಲಿಂದ ಒಂದು 1/2 ಇಂಚ್ ಎಕ್ಸ್ಟ್ರಾ ಬಿಡಬೇಕು. ಈ ಕಡೆಯಿಂದನೇ ನಾವು ತೊಗೊಬೇಕು ಡಾಟ್ ಲೆಂತ್ ಅನ್ನೋದು. ಸೊ ಇದನ್ನು ನಾನಿಲ್ಲಿ 2 ಇಂಚು ಅಥವಾ 2.25 ಮಾರ್ಕ್ ಮಾಡ್ಕೊಬೋದು ಇಲ್ಲಿ. ಸೊ ನಾನಿಲ್ಲಿ 2 ಇಂಚೇ ತೊಗೊತಿದ್ದೀನಿ. ಸೊ ನೋಡ್ಬೋದು. ಅರ್ಥ ಆಗಿಲ್ಲ ಅಂದರೆ ಮತ್ತೆ ವೀಡಿಯೋಸ್ನ ನೋಡಿ, ಆಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಈಗ ಮಾರ್ಕಿಂಗ್ ಎಲ್ಲ ಆಗಿದೆ. ಸೊ ನಾವೀಗ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಯಾವುದೇ ರೀತಿ ಕ್ರಾಸ್ ಅನ್ನೋದು ಕಟ್ ಮಾಡ್ಕೊತಿಲ್ಲ. ಸೊ ಇಲ್ಲಿ ನಾಚ್ ಅನ್ನೋದು ನಮಗೆ ತುಂಬ ಮುಖ್ಯ ಆಗುತ್ತೆ. ಫಿಟ್ಟಿಂಗ್ ಲೈನ್ಗೋಸ್ಕರ ಇದು ನಾಚ್ ಅನ್ನೋದು ನಾವು ಹಾಕ್ಕೊಬೇಕು. ಸೊ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿರುತ್ತೆ ಸೊ ಅದನ್ನೆಲ್ಲ ಕಟ್ ಮಾಡ್ಕೊತಿದ್ದೀನಿ. ಮತ್ತು ನಾವೆಲ್ಲೆಲ್ಲಿ ಇದನ್ನ ಹಾಕ್ಕೊಂಡಿರ್ತೀರೋ ಮಾರ್ಕಿಂಗು, ಆ ಮಾರ್ಕಿಂಗೆಲ್ಲ ಒಂದೊಂದು ನಾಚ್ ಅನ್ನೋದು ನೋಡಿಬಿಟ್ಟು. ಸೊ ಈಗ ನೆಕ್ ಕಟ್ ಮಾಡ್ತೀನಿ. ಸೊ ಇಷ್ಟೇ. ಸೊ ನಮಗೆ ಮತ್ತೆ ಇನ್ನೊಂದೇನೆಂದರೆ ಫ್ರಂಟ್ ಪಟ್ಟಿಯಲ್ಲಿ ನಮಗೆ ಈ ವಿಡ್ತ್ ಅನ್ನೋದು ಇಷ್ಟು ಬೇಡ. ನಾನಿಲ್ಲಿ 1 ಇಂಚ್ ಅನ್ನೋಷ್ಟು ಕಟ್ ಮಾಡ್ಕೊತಿದ್ದೀನಿ. ಏನಕ್ಕಪ್ಪ 1 ಇಂಚ್ ಕಟ್ ಮಾಡೋದು ಅಂದರೆ ನಾವಿಲ್ಲಿ ಡಾಟ್ ಹಿಡಿದಾಗ ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತಲ್ವ. ಸೊ ಅದರಿಂದ ನಾನಿಲ್ಲಿ 1/2 ಇಂಚ್ ಅನ್ನೋದು ಕಮ್ಮಿ ಇಟ್ಕೊಂಡಿದ್ದೀನಿ. ವಿಡಿಯೋ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆಗೆ.